ನಿಮ್ಗನಿಸಿರ್ಬೋದು ಇಲ್ಲಿ ಜಗದೀಶ್ ಶೆಟ್ಟರ್ ಎಂಟ್ರಿ ಕೊಡ್ತಾರೆ, ಯಾಕೆ ಬೇಕು ನಾನೇ ಬಂದು ಬಿಡ್ತೀನಿ, ಹಾಗೇನಾದರೂ ಬಂತ ನಿಮಗೆ? ಇಲ್ಲ ಇಲ್ಲ ಇಲ್ಲ, ನನ್ನ ಮೊದಲಿಂದನೂ ಒಂದು ನಿಲುವು ಏನಿತ್ತು ಅಂದರೆ, ನನ್ನ ಒಂದು ಇವತ್ತಿನ ಸ್ಥಿತಿಗತಿಯಲ್ಲಿ ಅಸೆಂಬ್ಲಿಯಲ್ಲೇ ಕಂಟಿನ್ಯೂ ಆಗೋದು ಸೂಕ್ತ. ದಿಲ್ಲಿಗೆ ಹೋಗೋದಕ್ಕೆ ಭಾಳ ಜನ ಬೇಕಾದಷ್ಟು ಜನ ಇದ್ದಾರೆ, ಅವ್ರು ಹೋಗಲಿ, ಪ್ರಯತ್ನಗಳನ್ನು ಮಾಡಲಿ. ನಾನು ಅಸೆಂಬ್ಲಿ ಮೆಂಬರಾಗಿ ಇಟ್ಕೊಂಡು ಪಾರ್ಲಿಮೆಂಟ್ಗೆ ಹೋಗುವಂಥದ್ದು ಸೂಕ್ತ ಅಲ್ಲ. ಮತ್ತು ಅವತ್ತು ನಮ್ಮ ಆರೋಗ್ಯ ಎಲ್ಲ ದೃಷ್ಟಿಯಿಂದ ಯಾಕಪ್ಪ ಅನ್ನುವಂಥದ್ದು ಭಾವನೆ ಇತ್ತು. ಅವ್ರು ಯಾರು ಬಂದರೂ ಅಷ್ಟೇ, ಜಗದೀಶ್ ಶೆಟ್ಟರ್ ಬಂದರೂ ಅಷ್ಟೇ. ಆದರೆ ವರಿಷ್ಠರು ಅದೆಲ್ಲವನ್ನೂ ನೋಡಿ ಅಂತಿಮವಾಗಿ ತೀರ್ಮಾನ ಮಾಡಿದಾಗ ನೀನು ನಿಲ್ಲೇಬೇಕು ಮತ್ತು ಫೈಟ್ ಮಾಡಲೇಬೇಕು ಅಂದಾಗ ಅದೊಂದು ಕರ್ತವ್ಯದ ಕರೆ ಇದ್ದಂಗೆ. ಪಕ್ಷ ನಮಗೆಲ್ಲ ಕೊಟ್ಟಾಗ, ಪಕ್ಷ ಒಂದು ಕರೆಯನ್ನು ಕೊಟ್ಟಾಗ ಐ ಕಾಂಟ್ ಗೋ ಬ್ಯಾಕ್. ಹಾಗಾದ್ರೆ ಹಾವೇರಿ ಟಿಕೆಟ್ನ ಪೂರ್ತಿ ಕಹಾನಿ ಏನು? ಆ ಎಲ್ಲ ಡೀಟೇಲ್ಸ್ನ ಬಸವರಾಜ ಬೊಮ್ಮಾಯಿ ಅವರು ಬಿಚ್ಚಿಟ್ರು. ಯಡಿಯೂರಪ್ಪನವರಿಂದಾಗಿ ಕಾಂತೇಶ್ಗೆ ಟಿಕೆಟ್ ತಪ್ಪಿತಾ ಅನ್ನುವಂಥ ಪ್ರಶ್ನೆ ಇದೆಯಲ್ಲ, ಹಾಗಾದ್ರೆ ಏನು ನಡೀತಲ್ಲಿ? ಎಲ್ಲರೂ ಸರ್ ಟಿಕೆಟ್ ಡಿಸೈಡ್ ಮಾಡಿದ್ರು ಅಂದ್ರೆ ಏನು ನಡೀತು ಅಲ್ಲಿ? ಹಾಗಾದ್ರೆ 2 ಕ್ಷೇತ್ರಗಳಲ್ಲಿ ಈಶ್ವರಪ್ಪನವ್ರಿಗೆ ಟಿಕೆಟ್ ಫಿಕ್ಸ್ ಆಗಿತ್ತಾ? ಖುದ್ದಾಗಿ ಈಶ್ವರಪ್ಪನವರೇ ನಿಂತು ಬಂದಿದ್ರೆ ಆ ಚಿತ್ರಣ ಬೇರೆನೇ ಏನಾದರೂ ಆಗ್ತಿತ್ತಾ? ಆ 2 ಲೋಕಸಭಾ ಕ್ಷೇತ್ರಗಳು ಯಾವ್ಯಾವ್ದು ಹಾಗಾದ್ರೆ? ಇನ್ನು ಮಾಜಿ ಸಿಎಂ ಬೊಮ್ಮಾಯಿ ಅವರು ಕೇಂದ್ರ ಸಚಿವರು ಆಗ್ತಾರ ಗೆದ್ರೆ? ಏನು ಹೇಳಿದ್ರು ಬೊಮ್ಮಾಯಿ ನೋಡಿ. ಲೋಕಸಭೆಗೆ ಆಯ್ಕೆಯಾಗಿ ಹೋದರೆ ಕರ್ನಾಟಕದಿಂದ ಒಂದು ಕೇಂದ್ರ ಸಚಿವ ಸ್ಥಾನ ಗ್ಯಾರಂಟಿ ಗೆದ್ದರೆ ಬೊಮ್ಮಾಯಿ ಅವರಿಗೆ, ಇದು ಕೂಡ ಒಂದು ಕ್ಯಾಲ್ಕುಲೇಷನ್. ಹಾಗೇನಾಗಲ್ಲ, ಹಂಗೇನಾಗಲಿಕ್ಕಿಲ್ಲ. ಅದು ಅವತ್ತಿನ ಪರಿಸ್ಥಿತಿಯಲ್ಲಿ ಎಷ್ಟು ಜನ ಆಯ್ಕೆ ಆಗ್ತೇವೆ, ಯಾರ್ಯಾರು ಆಯ್ಕೆ ಆಗ್ತೇವೆ, ಮತ್ತು ಅಲ್ಟಿಮೇಟ್ಲಿ ಕ್ಯಾಬಿನೆಟಲ್ಲಿ ಯಾರು ಇರಬೇಕು ಬಿಡಬೇಕು ಅನ್ನುವಂಥದ್ದು ಪ್ರಧಾನಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ಹೀಗಾಗಿ ನಾನು ಅಷ್ಟು ದೂರದ ವಿಚಾರ ಆಗಲಿ ಅಥವಾ ಅಂಥ ಕನಸನ್ನು ನಾನು ಕಾಣ್ತಾ ಇಲ್ಲ. ಒಂದು ವೇಳೆ ಈಶ್ವರಪ್ಪನವರ ಬಂಡಾಯ ಶಮನಗೊಳಿಸುವುದಕ್ಕೆ ಹಾವೇರಿ ಲೋಕಸಭಾ ಕ್ಷೇತ್ರವನ್ನು ಕಾಂತೇಶ್ಗೆ ಬಿಟ್ಟುಕೊಡಿ ಅಂತಂದರೆ ಬೊಮ್ಮಾಯಿ ಅವರು ಬಿಟ್ಕೊಡೋಕೆ ರೆಡಿ ಇದ್ದೀರಾ? ನೋಡಿ, ನಾನು ಮೊದಲಿಂದ ಒಂದು ಸ್ಟ್ಯಾಂಡ್ ತೊಗೊಂಡಿದ್ದೀನಿ. ನಾನು ನಮ್ಮ ಹಾವೇರಿ ಕ್ಷೇತ್ರದ ಎಲ್ಲ ಪ್ರಮುಖರ ಜೊತೆಗೆ ಮಾತಾಡೋಗೂ ಹೇಳಿದ್ದೀನಿ. ಅವತ್ತು ನಾನು ಆಕಾಂಕ್ಷಿ ಅಲ್ಲ. ಯಾರೇ ವರಿಷ್ಠರು ಯಾರಿಗೇ ತೀರ್ಮಾನ ಮಾಡಿದರೆ ನಾವೆಲ್ಲ ಒಕ್ಕಟ್ಟಾಗಿ ದುಡಿಯೋಣ ಅಂತ ಹೇಳಿದ್ದೀನಿ. ವರಿಷ್ಠರ ತೀರ್ಮಾನ ಅಂತಿಮ ಅಂತೇಳಿ ಇವತ್ತಿಗೂ ಅದಕ್ಕೆ ಬದ್ಧನಾಗಿದೆ. ಅಂದರೆ ಕಾಂತೇಶ್ಗೆ ಕೊಡಿ ಅಂತಂದರೆ ರೆಡಿ? ವರಿಷ್ಠರು ಏನು ಹೇಳ್ತಾರೆ ಹಂಗೆ ಕೇಳ್ತೀವಿ. ರೆಡಿ ಇದ್ದೀರಿ ನೀವು? ವರಿಷ್ಠರು ಹೇಳ್ಬೇಕು ಅದನ್ನು. ಒಂದು ವೇಳೆ ವರಿಷ್ಠರು ಅದೇ ಕಾಂತೇಶ್ಗೆ ಕೊಡೋಣ ಅಂತಂದರೆ ಒಂದು ವೇಳೆ ಪ್ರಶ್ನೆಗೆ ಉತ್ತರ ಕೊಡಲ್ಲ. ಆ ಪ್ರಶ್ನೆಗೆ ಅಪರೋಕ್ಷವಾಗಿ ಉತ್ತರ ಇರುವಂಥದ್ದು ವರಿಷ್ಠರು ಏನು ಅಂತಿಮ ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧನಾಗಿದೆ.